75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬಳ್ಳಿಗಿರಿ ವಿದ್ಯಾರ್ಥಿಗಳಿಂದ ಶಿಕ್ಷಣದ ಬಗ್ಗೆ ಒಂದು ನಾಟಕವನ್ನು ಹಾಡುಗಳ ಮೂಲಕ ಹಾಸ್ಯ ರೂಪದಲ್ಲಿ ಪ್ರದರ್ಶಿಸಲು ಹೋಗುತ್ತಿದ್ದೇವೆ. ಈ ನಾಟಕದಲ್ಲಿ ವಿದ್ಯಾರ್ಥಿಗಳು ಯಾವ ತರಹ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯುತ್ತಾರೆ ಮತ್ತು ಭವಿಷ್ಯದಲ್ಲಿ ಇದರ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ಎಲ್ಲರೂ ಇವತ್ತು ಸ್ಕೂಲಿಗೆ ಬಂಕ್ ಹೊಡೆದು ಪಾರ್ಟಿ ಮಾಡೋಣ ಬನ್ನಿ. ಇಲ್ಲಪ್ಪ, ನಾವು ಬರೋದಿಲ್ಲ. ಎಕ್ಸಾಮ್ ಹತ್ರ ಬರ್ತಾ ಇದೆ, ನಾವು ಓದ್ಕೋಬೇಕು. ಓದಿ ಬರೆದು ಯಾರು ಉದ್ಧಾರ ಆಗಲ್ಲ. ಇಲ್ಲ ಇಲ್ಲ, ನಾವು ಬರೋದಿಲ್ಲ, ನೀವೇ ಹೋಗಿ. ಬಿಡ, ಅವನಿಗೇನು ಕರೀತಿ, ನಡಿ ನಾವೇ ಹೋಗೋಣ. ನಡಿ ನಡಿ. ಪರೀಕ್ಷೆ ದಿನ, ಎಕ್ಸಾಮ್ ಟೈಮ್. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಪರೀಕ್ಷೆ ಕ್ವಶನ್ ಪೇಪರ್ಗೆ ಎಕ್ಸಾಮ್ ದಿವಸ ಓದ್ತಿವ್ರಪ್ಪ, ನಾಳೆ ಚಿಂತೆ ಮಂಜಾಗ್ರಪ್ಪ, ಇವತ್ತೇ ಹೇಳ್ತೀನಿ ಕೇಳ್ಕೊಂಡ್ರಪ್ಪ. Silence, officers coming. Copy. I don't like it. नहीं, कभी नहीं, मैं भी दे रहा.
Bonjour ಗೆಳೆಯ. Allez. ಮೊದಲನೇದಾಗಿ ನಮ್ಮ ಶಾಲೆಯ ಟಾಪರ್ ವಿದ್ಯಾರ್ಥಿನಿ ಶಫಿಯಾ 98%. ನಮ್ಮ ಶಾಲೆಯ ಎರಡನೇ ರ್ಯಾಂಕ್ ಸ್ಟೂಡೆಂಟ್ ಆಗಿರುವಂತಹ ಅಜ್ಹರ್ 95%. ನೆಕ್ಸ್ಟ್ ನಮ್ಮ ಶಾಲೆಗೆ ಕೀರ್ತಿ ತಂದಿರುವಂತಹ ಮತ್ತೊಂದು ವಿದ್ಯಾರ್ಥಿನಿ ಮಾಹೀನ್ ವಿತ್ 90%. ನಮ್ಮ ಮುಂದಿನ ವಿದ್ಯಾರ್ಥಿನಿ ರೂಪಾ. ಇವಳು ಶಾಲೆಗೆ ಬರೋದು ಬಹಳ ಅಪರೂಪ. ಇವಳು ಫಸ್ಟ್ ಕ್ಲಾಸ್. ನಮ್ಮ ನೆಕ್ಸ್ಟ್ ಸ್ಟೂಡೆಂಟ್ ರಿಹಾನ್. ಇಷ್ಟಪಟ್ಟು ಓದಿಲ್ಲ, ಬಹಳ ಕಷ್ಟಪಟ್ಟು ಮುಂದಿನ ವಿದ್ಯಾರ್ಥಿ ಇರ್ಫಾನ್. ಇವರಿಗೆ ಮಾಡಬೇಕು ಒಂದು ಸನ್ಮಾನ್, ಯಾಕಂದ್ರೆ ಇವರು ಅತ್ಯುತ್ತಮವಾಗಿ ನಮ್ಮ ಕೊನೆಯ ವಿದ್ಯಾರ್ಥಿ ವಸೀಂ. ಇವರು 3 ಸಲ ಫೇಲ್ ಆಗಿ 4ನೇ ಬಾರಿ ಕಷ್ಟಪಟ್ಟು ಕಾಪಿ ಹೊಡೆದು ಫೇಲ್ ಆಗಿದ್ದಾರೆ. ಗೆಲ್ಲುವೆ ನಮಗೆಂದೆಂದಿಗೂ ಗೆಲ್ಲುವೆ ನಮಗೆಂದೆಂದಿಗೂ ದಿನವೂ ದುಡಿವ ಛಲವೇ ನನಗೋಗದಿಲ್ಲ ಇಲ್ಲ. 5 ವರ್ಷಗಳ ನಂತರ ಮೊದಲನೇದಾಗಿ ಬೆಸ್ಟ್ ಡಾಕ್ಟರ್ ಅವಾರ್ಡ್ goes to ಮಿಸ್ ಮಾಹೀನ್. ನೆಕ್ಸ್ಟ್ ಈ ವರ್ಷದ ಅತ್ಯುತ್ತಮ ಬಿಸ್ನೆಸ್ ಮ್ಯಾನ್ ಅವಾರ್ಡ್ goes to ಮಿಸ್ಟರ್ ಅಜರ್. ಕೊನೆಯದಾಗಿ ಇಂಜಿನಿಯರ್ ಆಫ್ ದ ಇಯರ್ ಅವಾರ್ಡ್ goes to none other Miss Shafia. ಹಳೆ ಕವಿನ ಕವನ ಪೇಪರ್ ಬಾತೆ ಜಯ ಜಯ ಗರಂ ಗರಂ ಜಯ ಜಯ ಗರಂ ಗರಂ ಜಯ ಗರಂ ಜಯ ಚನಾ ಮಂಗಲಿ ಗರಂ ಗರಂ ಮಂಗಲಿ ಚನಾ ಲೋ ಮಂಗಲಿ ಲೋ ಚನಾ ಮಂಗಲಿ ಚನಾ ನೀವು ನಮ್ಮ ಕ್ಲಾಸ್ಮೇಟ್ಸ್ ಅಲ್ವಾ? ಹೌದು. ನಾವು ಓದೋ ಬರೆಯೋ ಟೈಮಲ್ಲಿ ಓದಿಲ್ಲ ಬರ್ದಿಲ್ಲ, ಬರೀ ಸುತ್ತಾಡ್ಕೊಂಡು ಮಜಾ ಮಾಡಿಕೊಂಡು ಕಾಲ ಕಳೆದಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಇಲ್ಲದಿದ್ದರೆ ನಾವು ಸಹ ಇವತ್ತು ನಿಮ್ಮ ತರಹ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರುತ್ತೇವೆ. ಸ್ನೇಹಿತರೆ, ನಿಮ್ಮ ಭವಿಷ್ಯ ಇವರ ತರಹ ಆಗಬೇಕೆ ಅಥವಾ ನಮ್ಮ ತರಹ ನೀವೇ ನಿರ್ಧರಿಸಿ. ಶಿಕ್ಷಣವೇ ಶಕ್ತಿ.